ಸ್ಯಾಂಡಲ್ವುಡ್ನ ಮತ್ತೊಂದು ಬಹುನಿರೀಕ್ಷಿತ ಸಿನಿಮಾ ಅಂದ್ರೆ ಜೋಗಿ ಪ್ರೇಮ್ಸ್ ನಿರ್ದೇಶನದ ಕೇಡಿ ಚಿತ್ರ. ಈ ಚಿತ್ರದ ಬಹುದೊಡ್ಡ ಅಪ್ಡೇಟ್ ನಿಮಗಾಗಿ. ಈ ಮಲ್ಟಿ ಸ್ಟಾರ್ ಸಿನಿಮಾದ ರಿಲೀಸ್ ಡೇಟ್ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಮರೀಚಿಕೆಯಾಗಿದೆ. ಇದು ಧ್ರುವ ಸರ್ಜಾ ನಟಿಸುತ್ತಿರುವ ಎರಡನೇ ಪ್ಯಾನ್ ಇಂಡಿಯಾ ಸಿನಿಮಾ. ಇನ್ನೊಂದು ಕಡೆ ಜೋಗಿ ಪ್ರೇಮ್ ನಿರ್ದೇಶಿಸುತ್ತಿರುವ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ. ಹೀಗಾಗಿ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ರಿಲೀಸ್ ಆಗಬೇಕಿರುವ ಸಿನಿಮಾ ನೋಡುವುದಕ್ಕೆ ಸಿನಿ ಪ್ರಿಯರು ತುದಿಗಾಲಲ್ಲಿ ನಿಂತಿದ್ದಾರೆ. ಜೋಗಿ ಪ್ರೇಮ್ ಸಿನಿಮಾ ರಿಲೀಸ್ ಮುನ್ನ ಸಿಕ್ಕಾಪಟ್ಟೆ ಹೈಪ್ ಆಗುತ್ತೆ. ಪ್ರೇಕ್ಷಕರನ್ನ ಹೇಗೆ ಥಿಯೇಟರ್ಗೆ ಕರೆಸಬೇಕು ಅನ್ನೋದು ಪ್ರೇಮ್ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ಜೋಗಿ ಪ್ರೇಮ್ ನಿರ್ದೇಶಿಸಿದ ಸಿನಿಮಾಗಳೆಲ್ಲವೂ ಹೀಗೆ ದೊಡ್ಡ ಮಟ್ಟದಲ್ಲಿ ಹೈಪ್ ಆದ್ಮೇಲೆ ಬಿಡುಗಡೆಯಾಗಿವೆ. ಆದ್ರೆ ಕೇಡಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ತಮ್ಮ ಪ್ರಚಾರ ತಂತ್ರವನ್ನ ಬದಲಾಯಿಸಿಕೊಂಡಂತೆ ಇದೆ. ಕಾಂತಾರ ಚಾಪ್ಟರ್ 1 ಬಳಿಕ ಕನ್ನಡ ಚಿತ್ರರಂಗದಿಂದ ರಿಲೀಸ್ ಆಗ್ತಾ ಇರುವ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಕೇಡಿ. ರವಿಚಂದ್ರನ್, ಶಿಲ್ಪಾ ಶೆಟ್ಟಿ, ಸಂಜಯ್ ದತ್ ಅಂತಹ ದಿಗ್ಗಜರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಹೀಗಾಗಿ ಕೇಡಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಗಮನ ಸೆಳೆಯೋದು ಗ್ಯಾರಂಟಿ. ಅದಕ್ಕೆ ಜೋಗಿ ಪ್ರೇಮ್ ಮಾಸ್ಟರ್ ಪ್ಲಾನ್ ಮಾಡಿದಂತೆ ಕಾಣ್ತಿದೆ. ಹಾಡುಗಳ ಮೂಲಕವೇ ಆರಂಭದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಸದ್ಯ ಈ ಸಿನಿಮಾದ 3ನೇ ಹಾಡಿನ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಕೇಡಿ ಸಿನಿಮಾವನ್ನ ಮುಗಿಸೋದಕ್ಕೆ ಜೋಗಿ ಪ್ರೇಮ್ ಹೆಚ್ಚು ಕಡಿಮೆ 3 ವರ್ಷಗಳನ್ನ ತೆಗೆದುಕೊಂಡಿದ್ದಾರೆ. ಈಗ ಈ ಸಿನಿಮಾ ಕಂಪ್ಲೀಟ್ ಆದ್ರೂ ಸಿನಿಮಾ ಬಿಡುಗಡೆ ಬಗ್ಗೆ ಸುಳಿವು ನೀಡ್ತಿಲ್ಲ. ಹಾಗಂತ ಧ್ರುವ ಸರ್ಜಾ ಅಭಿಮಾನಿಗಳು ತಲೆ ಕೆಡಿಸಿಕೊಳ್ಳೋ ಹಾಗಿಲ್ಲ. ಅವರ ಬೇಸರ ಹೋಗಲಾಡಿಸೋದಕ್ಕೆ ಜೋಗಿ ಪ್ರೇಮ್ ಸಿನಿಮಾದ ಅಣ್ತಮ್ಮ ಜೋಡತ್ತು ಕಣೋ, ಜೀವನವನ್ನ ಸಮವಾಗಿ ಎಳಿಬೇಕು ಕಣೋ ಎನ್ನುವ 3ನೇ ಹಾಡನ್ನ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಹಾಡನ್ನ ಹೊಸ ವರ್ಷದ ಸಂಭ್ರಮದಲ್ಲಿರುವಂತಹ ಸಿನಿ ಪ್ರಿಯರಿಗಾಗಿ ಬಿಡುಗಡೆ ಮಾಡಲಾಗ್ತಿದೆ. ಡಿಸೆಂಬರ್ 26ರಂದು ಕೇಡಿ ಸಿನಿಮಾದ 3ನೇ ಹಾಡು ಕನ್ನಡ ಭಾಷೆ ಸೇರಿದಂತೆ 5 ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತೊಂದು ವಿಶೇಷ ಏನಂದ್ರೆ ಸ್ವತಃ ಜೋಗಿ ಪ್ರೇಮ್ ಕನ್ನಡದಲ್ಲಿ ಈ ಹಾಡನ್ನ ಹಾಡಿದ್ದಾರೆ. ಮಂಜುಗೌಡ ಇದಕ್ಕೆ ಸಾಹಿತ್ಯ ರಚನೆ ಮಾಡಿದ್ದಾರೆ.